ಅವರು ಬೆಂಗಳೂರು ನೋಡ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ರಂತೆ. ಬೆಂಗಳೂರೆಲ್ಲ ನೋಡಿ ಬಂದಮೇಲೆ ವಿದೇಶಿ ಸ್ನೇಹಿತರು ಕೆಂಗಲ್ ಹನುಮಂತಯ್ಯಗೆ ಹೇಳಿದ್ರಂತೆ, ಏನ್ರಿ ಹನುಮಂತಯ್ಯ, ನಿಮ್ಮ ಬೆಂಗಳೂರಿನಲ್ಲಿ ವಿಶ್ವಮಟ್ಟದ ಒಂದು ಉತ್ತಮದ ಕಟ್ಟಡ ಇಲ್ಲೋದ್ರಿ ಇಂಥ ತಮಾಷೆ ಹೇಳಿದ್ರಂತೆ. ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಕೆಂಗಲ್ ಹನುಮಂತಯ್ಯನವರು ನಮ್ಮ ದೇಶದಲ್ಲೇ ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಧಾನಸೌಧಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನಸೌಧನ ಬೆಂಗಳೂರಿನಲ್ಲಿ ಕಟ್ಟಿಸಿದ್ರು. ಅದೆಷ್ಟು ಮನಮೋಹಕವಾಗಿ ಕಾಣಬೇಕು. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಟೌನ್ನಲ್ಲಿ ಇಂತಹ ಉತ್ತಮವಾದಂಥ ಮನಮೋಹಕವಾಗಿರ್ತಕ್ಕಂಥ ಕನ್ನಡ ಭವನದ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಮೂಲವಾಗಿ ನಿಂತ ನಮ್ಮ ಸುಧಾಕರ್ ಮತ್ತು ಅವರೆಲ್ಲ ಸ್ನೇಹಿತರಿಗೆ, ಶಾಸಕರಿಗೆ ಈ ಸಂದರ್ಭದಲ್ಲಿ ಕೊಡುಗೆ ಕೊಟ್ಟಂತವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಇದಕ್ಕೆ ಮೂಲ ಕಾರಣವಾಗಿ ವೀರಪ್ಪ ಮೊಯ್ಲಿಯವರು ಅವತ್ತಿಗೆ ನಿಂತ ಎಲ್ಲ ಕಾನೂನು ಅಡೆತಡೆಗಳನ್ನು ನಿವಾರಿಸಿ ಇಂತಹ ಉತ್ತಮ ಸೌಧ ಮೂಡಿ ಬರಲಿಕ್ಕೆ ಕಾರಣ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಹಿತ್ಯ ಬೇಕು. ಮಕ್ಕಳು ಬಹಳಷ್ಟು ಜನ ಇಲ್ಲಿದ್ದೀರಿ. ನಾವೆಲ್ಲ ಕೂಡ ಕುವೆಂಪು ಅವರ ಮಾತುಗಳನ್ನು ಕೇಳಿ ಬೆಳೆದಂತಹವರು. ತಾಯಿ ಮಗುವನ್ನು ತೊಟ್ಟಿಲಲ್ಲಿಟ್ಟು ಆ ತೊಟ್ಟಿಲಿಗೆ ಹೇಳುವ ಮಾತನ್ನು ಕವಿ ಒಬ್ಬ ತಾಯಿಯಾಗಿ ಬರೆದಂತಹದ್ದು. ಕನ್ನಡಕ್ಕೆ ಹೋರಾಡು, ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ಒಂದಡೆ ಮರೆತ್ರೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಹಾಗಾಗಿ ಒಬ್ಬ ಕವಿ ತಾಯಿಯಾಗಿ ಹೇಳಿದ ಮಾತುಗಳು. ಅದೇ ಕವಿ ಕುವೆಂಪು ಅವರು ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಕಲಾ ಸಂಪತ್ತಿನೊಂದಿಗೆ ಮೆರವಣಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬಾರಿಸಿದ್ವಲ್ಲ ನಗಾರಿ ಅದು ಬಾರಿಸು ಕನ್ನಡ ಹಿಂದಿನವ. ಕವಿ ಕುವೆಂಪು ಅವರು ಒಂದು ಆದರ್ಶವಾಗಿರ್ತಕ್ಕಂಥ ಮಾತನ್ನು ನಮಗೆ ಹೇಳಿದರು. ಬಾರಿಸು ಕನ್ನಡ ಡಿಂಡಿಮ, ಪುಣ್ಯಕ್ಕೋಸ್ಕರ ಅಲ್ಲ, ಅವರೊಳಗಡೆ ಒಂದಿಷ್ಟು ಸತ್ಯ ಹೇಳ್ತಾರೆ ನನಗೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಮುಂದೆ ಕೇಳಿ, ಯಾಕೆ ಬೇಕು? ಸತ್ತಂತಿಹರನು, ಸತ್ತೋಗಿದ್ರೆ ಪರವಾಗಿಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಸತ್ತಂಗೆ ಮಲಗಿದಾರಲ್ಲ, ಸೋಮಾರಿಯಾಗಿದ್ರೆ ಪರವಾಗಿಲ್ಲ, ಆದರೆ ಮಲಗದಂಗೆ ನಿದ್ರೆಯಿಂದಲೇ ಮಲಗಿದಾರಲ್ಲ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಡುವ ತೆರದಲ್ಲಿ ಅರಸು, ಅದಕ್ಕೋಸ್ಕರ ಬಾರಿಸು ಬಾರಿಸು ಕನ್ನಡ ಡಿಂಡಿಮವ. ಕವಿ ಮುಂದಕ್ಕೆ ಇನ್ನೊಂದು ಕಾಲದಲ್ಲಿ ಹೇಳ್ತಾರೆ, ನಾನು ಬರುತ್ತೇನೆ. ಕ್ಷಯಿಸೆ ಶಿವೇತರ ಕೃತಿಯಲ್ಲಿ, ಶಿವ ಅಂದರೆ ಮಂಗಳ ಅಂತ, ಶಿವೇತರ ಅಂತಂದ್ರೆ ಅಮಂಗಳ ಅಂತ. ಅಮಂಗಳವಾಗಿರ್ತಕ್ಕಂಥದ್ದು ವೃದ್ಧಿಸ್ಬೇಕಾ, ಕ್ಷಯಿಸ್ಬೇಕಾ? ವೃದ್ಧಿ ಆಗ್ಬೇಕಾ, ನಾಶ ಆಗ್ಬೇಕಾ? ಶಿವ ಅಂತಕ್ಕಂಥ ಮಂಗಳಕರವಾಗಿರ್ತಕ್ಕಂಥದ್ದು ವೃದ್ಧಿ ಆಗ್ಬೇಕು. ಅವ್ರು ಹೇಳ್ತಾರೆ ನೋಡಿ, ಕ್ಷಯಿಸೆ ಶಿವೇತರ ಅಂತಂದ್ರೆ ಅಮಂಗಳ ಅಂತ. ಕ್ಷಯಿಸೆ ಶಿವೇತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ, ಅದಕ್ಕೋಸ್ಕರ ಬಾರಿಸು ಕನ್ನಡ ಡಿಂಡಿಮವ. ಇವತ್ತಿನ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖಾಂತರ ನಮ್ಮ ಜನಗಳಿಗೆ, ನಮ್ಮ ಬಂಧುಗಳಿಗೆ ಕೊಡ್ತಕ್ಕಂಥ ಒಂದು ಸಂದೇಶ ಇದೆ. ಸರ್ವೋದಯವಾಗಬೇಕು ಸರ್ವರಲ್ಲಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಮಂಗಳಕರವಾಗಿರ್ತಕ್ಕಂಥ ಭಾವನೆಗಳನ್ನು ಬಿಡಬೇಕು. ತಾಯಿ ಭಾಷೆಯನ್ನು ನಾವು ಕಲ್ತ್ಕೊಳ್ಬೇಕು. ಒಂದು ಭಾಷಾ ತಜ್ಞರು ಹೇಳ್ತಾರೆ, ಯಾವ ವ್ಯಕ್ತಿ ತನ್ನ ತಾಯಿ ಭಾಷೆಯನ್ನು ಸ್ಪಷ್ಟವಾಗಿ ಚಂದ ಮಾತನಾಡಲಿಕ್ಕೆ ಕಲ್ತ್ಕೊಳ್ತಾನೋ ಅಂತಹ ವ್ಯಕ್ತಿಗೆ ಬೇರೆ ಭಾಷೆಗಳ ಪ್ರಭುತ್ವ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ಡಾಕ್ಟರ್ ಸುಧಾಕರ್ ಮಾತನಾಡಿದ್ರು, ಒಂದು ಅವರೇನೋ ಮಾತನಾಡಿದ್ರು, ವೀರಪ್ಪ ಮೊಯ್ಲಿಯವರು ಹೇಳಿದ್ರು. ಚೆನ್ನಾಗಿ ಮಾತನಾಡಿದ್ರಲ್ವಾ? ಇಷ್ಟು ಕನ್ನಡದ ಬಗ್ಗೆ ಹೇಳಿದ ಮನುಷ್ಯ ಮೊನ್ನೆ ತಾನೇ 1 ಗಂಟೆ ಹೋಗಿ ಪಾಟಲಿಪುತ್ರ ಪಾಟ್ನಾದಲ್ಲಿ 1 ಗಂಟೆ ಇಂಗ್ಲೀಷಲ್ಲಿ ಮಾತಾಡ್ಕೊಂಡಿದ್ದಾರೆ. ತಪ್ಪಲ್ಲ. ತಾಯಿ ಭಾಷೆಯನ್ನು ಚೆನ್ನಾಗಿ ಮಾತನಾಡಕ್ಕೆ ಬಂದರೆ ಇನ್ಯಾವ ಭಾಷೆ ಬೇಕಾದ್ರೂ ಮಾತನಾಡಲಿಕ್ಕೆ ಶಕ್ತಿ ಬರ್ತದೆ. ಅಷ್ಟೇ ಚೆನ್ನಾಗಿ ಆಂಗ್ಲ ಭಾಷೆಯಲ್ಲಿ ಅವರು ಕೂಡ ಮಾತನಾಡ್ತಾರೆ. ಕವಿ ಕುವೆಂಪು ಅವರು ಬರ್ತಾರಲ್ಲ, 2000 ವರ್ಷಗಳ ಶಾಸ್ತ್ರೀಯ ಸನ್ಮಾನ ಉಳ್ಳಂತ ನಮ್ಮ ಕನ್ನಡ ಭಾಷೆಗೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಂಥವರು ಕವಿ ಕುವೆಂಪು ಅವರು. ಅವರು ಚಿಕ್ಕ ವಯಸ್ಸಿನಲ್ಲಿ ಬರೆಯಕ್ಕೆ ಪ್ರಾರಂಭ ಮಾಡಿದ್ದೇನೆ ಇಂಗ್ಲೀಷ್ನಲ್ಲಿ. ಅವ್ರು ಕುವೆಂಪು ಅವರು ಹೇಳ್ತಾರೆ,
ನನ್ನ ತಾಯಿ ಭಾಷೆಯ ಒಂದು ಸಣ್ಣ ಕವನವನ್ನೂ ಬರೆಯುವುದಕ್ಕೂ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಇಂಗ್ಲಿಷ್ನಲ್ಲಿ. ಅವರ ಮೊದಲ ಕವನ ಸಂಕಲ ಕೊಡಲು ಅಲ್ಲ, ಕೊಡಲು ಬಂದದ್ದು ಮಚ್ ಲೇಟರ್, ಆಫ್ಟರ್ ವೆರಿ ಲಾಂಗ್ ಟೈಮ್ ಇಟ್ ಕೇಮ್. ಮೊದಲು ಯಾವ್ದು ಗೊತ್ತಾ? ಬಿಗಿನರ್ಸ್ ನ್ಯೂಸ್, ಅದು ಬರ್ತದೆ. ಬಹುಶಃ ಹಾಗೆ ಹೊರಟು ಹೋಗ್ತಿದ್ರೆ ನಾವು ನಿಜವಾಗಿಯೂ ಧನ್ಯವಾದ ಹೇಳಬೇಕಾದ್ರೆ ಕುವೆಂಪು ಅವರಿಗೆಲ್ಲ ಅವರನ್ನ ಕನ್ನಡ ತಾಯಿಯ ಸರಸ್ವತಿಯ ಸೇವೆಗೆ ವಾಪಸ್ಸು ತಂದಂತ ಇಂಗ್ಲಿಷಿನ ಐರಿಷ್ ಕವಿ ಜೇಮ್ಸ್ ಕಜಿನ್ಗೆ ಹೇಳಬೇಕು, ಆ ಮನುಷ್ಯ ಕವಿ ಕುವೆಂಪುರನ್ನ ಕನ್ನಡಕ್ಕೆ ವರವಾಗಿ ಕೊಟ್ಟು ಅವರು ಹೋದ್ರು. ಅದಕ್ಕೋಸ್ಕರ ಕವಿ ಕುವೆಂಪು ಅವರು ಬಾರದೆ ಹೋಗಿದೆ. ಪಂಪನಿಂದ ಕುವೆಂಪು ಅವರಿಗೆ ಅನ್ವರ್ಥವಾಗಿರ್ತಕ್ಕಂಥ ಭಾಷೆಯನ್ನು ಸಮೃದ್ಧವಾಗಿಗೊಳಿಸಿದ ಕೀರ್ತಿ ಕುವೆಂಪು. ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರು? ಡಿ ವಿ ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಇನ್ನೂ ಹಲವಾರು ಕವಿಗಳ ವಿಚಾರಗಳನ್ನು ಇಲ್ಲಿ ಈಗಾಗಲೇ ನಾವು ಕೇಳಿದ್ದೇವೆ, ಹೇಳಿದ್ದೇವೆ. ಮತ್ತು ಮೊದಲ ನಮ್ಮ ಜಿಲ್ಲೆಗೆ ವಿಜ್ಞಾನಿ ಯಾರಪ್ಪ? ಅವ್ರ ತಂತ್ರಜ್ಞರು, ಸೈಂಟಿಸ್ಟ್ ಹೌದಲ್ವಾ? CNR ರಾವ್. ಮತ್ತು ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರ. ಅದೆಷ್ಟು ಜಿಲ್ಲೆಗಳಿಗೆ ಈ ಒಂದು ಭಾಗ್ಯ ಇದೆಯೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಗಂತೂ 2 ಭಾರತ ರತ್ನಗಳನ್ನು ಒದಗಿಸಿಕೊಟ್ಟಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನು ನಾವು ನೆನಪು ಮಾಡಿಕೊಂಡಾಗ ನನಗೆ ತುಂಬ ಇಷ್ಟವಾಗ್ತಕ್ಕಂಥದ್ದು ಯಾವುದು ಗೊತ್ತಾ? ನಮ್ಮ ಜಿಲ್ಲೆ ಎಲ್ಲದಕ್ಕಿಂತ ಆಧ್ಯಾತ್ಮಿಕವಾಗಿ ಬಹು ಎತ್ತರದಲ್ಲಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹೊಂಗಿರಗಳು ಸಹಜವಾಗಿ ಹರಡಾಡ್ತವೆ. ಎಷ್ಟು ಜನಕ್ಕೆ? ಯಾಕೆಂದ್ರೆ ರೇಡಿಯೋ ವೇವ್ಸ್ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಅದನ್ನು ರಿಸೀವ್ ಮಾಡ್ಕೊತಕ್ಕಂಥ ರಿಸೀವಿಂಗ್ ಸ್ಟೇಷನ್ ಇದ್ರೂ ಕೂಡ ಉಪಯೋಗ ಆಗೋದಿಲ್ಲ. ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನವನ್ನು ಕೊಟ್ಟಂತಹವರು, ಹೌದಾ? ಕೈವಾರದ ತಾತಯ್ಯನವರು ಕಾಲಜ್ಞಾನವನ್ನು ಕೊಟ್ಟರು. ನಮ್ಮ ಪಂಚಗಿರಿಗಳ ಸಾಲಿನಲ್ಲಿ ಹಲವಾರು ಸಾವಿರಾರು ತಪಸ್ವಿಗಳು ತಪಸ್ಸನ್ನು ಮಾಡಿ ಹೋದಂತಹವರು. ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ತರಂಗಗಳನ್ನು ಚೆಲ್ತಾ ಇರ್ತಕ್ಕಂಥ, ಸೂಸ್ತಾ ಇರ್ತಕ್ಕಂಥ ಈ ನಾಡಿನಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ. ನಾವೆಲ್ಲರೂ ಕೂಡ ಭಾಗ್ಯವಂತರು. ಮತ್ತು ಕನ್ನಡ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅಣಿಯಾಗಿ ನಿಂತಿರ್ತಕ್ಕಂಥ ಹಲವಾರು ಸಾಹಿತಿಗಳು ತಮ್ಮ ಗೋಷ್ಠಿಗಳ ಮುಖಾಂತರ ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡೋದಾದರೆ ಅವರೆಲ್ಲರ ಮಾತುಗಳನ್ನ ಕೇಳೋಣ. ಕವಿಗಳ ಮಾತುಗಳನ್ನು ನಾವು ಕೇಳಬೇಕು. ಕಾರಣ ಏನಂದರೆ ನಾವು ಹೇಗೇಗೋ ಮಾತನಾಡ್ತೇವೆ. ಕವಿಗಳು ಹೇಗೆ ಬೇಕೋ ಹಾಗೆಯೇ ಮಾತನಾಡೋದು, ಎಂಥದ್ದು ಬರೀಬೇಕೋ ಅಂಥದ್ದನ್ನೇ ಬರೆಯೋದು. ಅದಕ್ಕೆ ಶೆಲ್ಲಿ ಅಂತಕ್ಕಂಥ ಒಬ್ಬ ಕವಿ ಹೇಳಿದರು, ದೀಸ್ ಪೊಯೆಟ್ಸ್ ಆರ್ ಅಕ್ಲೈಮೇಟ್ ಪ್ರಮಲ್ಗೇಟರ್ಸ್ ಆಫ್ ಲಾ ಅಂತ. ಯಾಕೆ ಅಂತ ಹೇಳಿದ್ರೆ ಗೊತ್ತಾ? ಈ ಕವಿಗಳು ಹೇಗೆ ಒಂದು ಮಾತನ್ನು ಹೇಳ್ತಾರೆ, ಇಫ್ ಲೆಜಿಸ್ಲೇಟರ್ಸ್, ಲಾ ಮೇಕರ್ಸ್, ನಮ್ಮ MLAಗಳು, ಮಿನಿಸ್ಟರ್ಸ್ ಇವರೆಲ್ಲರೂ ಕೂಡ ಶಾಸನ ಸಭೆಗಳಲ್ಲಿ ಕುಳಿತು ಶಾಸನಗಳನ್ನು ಸಮಾಜದ ಅಭಿವೃದ್ಧಿಗೋಸ್ಕರ ರೂಪಿಸ್ತಕ್ಕಂಥವ್ರು. ಕವಿ ಶೆಲ್ಲಿ ಹೇಳ್ತಾನೆ, ದೀಸ್ ಪೊಯೆಟ್ಸ್ ಆರ್ ಅಕ್ಲೈಮೇಟ್ ಪ್ರಮಲ್ಗೇಟರ್ಸ್ ಆಫ್ ಲಾ. ಯಾಕೆ ಅಂತ ಹೇಳ್ತಾರೆ ಅಂತಂದ್ರೆ, if legislators are going to develop the state of the country through the legislation on the floor of the assembly of the parliament, poets are going to set right the social evils through the literature ಅಂತ. ಶಾಸನ ಸಭೆಗಳಲ್ಲಿ ಕುಳಿತು ಶಾಸನಗಳನ್ನು ರೂಪಿಸುವ ಮುಖಾಂತರ ನಾಡನ್ನು ಉದ್ಧಾರ ಮಾಡಿದರೆ ಯಾರು? ಮಿನಿಸ್ಟರ್ಸು, MLAಗಳು, MP ಗಳು. ಒಬ್ಬ ಕವಿ ಒಂದು ದೊಡ್ಡ ವ್ಯವಸ್ಥೆಯಾಗಿ ತನ್ನ ರಚನೆಯ ಮುಖಾಂತರ, ತನ್ನ ಸಾಹಿತ್ಯದ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಆಗುಹೋಗುಗಳನ್ನ, ನೋವುಗಳನ್ನು ನಿವಾರಿಸಿ ತನ್ನ ಸಾಹಿತ್ಯದ ಮುಖಾಂತರ ಸಮಾಜದ ಉದ್ಧಾರವನ್ನ ಒಬ್ಬ ಕವಿ ಮಾಡ್ತಾನಂತೆ. ಅದಕ್ಕೋಸ್ಕರ ಕವಿಯು ಕೂಡ ಬಹಳಷ್ಟು ದೊಡ್ಡವನಾಗಿ. ಕೊನೆಯದಾಗಿ ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಜಗತ್ತನ್ನ ಬ್ರಹ್ಮ ಸೃಷ್ಟಿ ಮಾಡಿದರೆ ಸಾಹಿತ್ಯದ ಸೃಷ್ಟಿಯನ್ನ ಈ ಕವಿ ಮಾಡ್ತಾನಂತೆ. ಹೇಗೆ? ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಒಬ್ಬ ಕವಿಯ ಮನಸ್ಸು ಚಂದ ಇತ್ತು ಅಂತ